ಅಂತ ಘೋಷಣೆ ಆದಮೇಲೆ ಅಲ್ಲಿ ಸುಸಜ್ಜಿತವಾದಂಥ ಪ್ರಜಾಸೌಧ ಇರಲಿಲ್ಲ. ಮಾನ್ಯ ಕಂದಾಯ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದಾಗ ಮನವಿ ಮಾಡಿದರು. ಅದು ಸಹ ಇವತ್ತು ಬಜೆಟಲ್ಲಿ ಅನುಮೋದನೆ ಮಾಡಿದ್ದಾರೆ. ಜೊತೆಯಲ್ಲಿ ಗೌರಿಬಿದನೂರಿನ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಶಿವಶಂಕರ ರೆಡ್ಡಿ ಸಾಹೇಬರು ಅಲ್ಲಿ HN ಪ್ರಾಧಿಕಾರ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು. ಅದು ಸಹ ನಮ್ಮ ಉಸ್ತುವಾರಿ ಮಂತ್ರಿಗಳ ಒಂದು ಮುತುವರ್ಜಿಯಿಂದ ಅದನ್ನು ಸಹ ಇವತ್ತು ಶಿವಶಂಕರ ರೆಡ್ಡಿ ಮನವಿಗೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಮ್ಮ ಜಿಲ್ಲೆಯ ಶಾಸಕರು ಸ್ಪಂದಿಸಿ ಇವತ್ತು ಅದನ್ನು ಮಂಜೂರು ಮಾಡಿದ್ದಾರೆ. ಹಾಗಾಗಿ ಇಷ್ಟು HN ವ್ಯಾಲಿಗೆ 2ನೇ ಹಂತದ ಒಂದು ಕೆರೆಯಲ್ಲಿ ನೀರು ತುಂಬಿಸುವ ಯೋಜನೆಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ನಮ್ಮ ಮುಖಂಡರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ನಾವು ಉಸ್ತುವಾರಿ ಮಂತ್ರಿಗಳಿಗೆ, ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ಏನಿವತ್ತು ಜನಪರವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಎಲ್ಲ ವರ್ಗದ ಜನರಿಗೆ, ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಟ್ಟಕಡೆಯವರೆಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು 5 ಪಂಚ ಗ್ಯಾರಂಟಿಗಳ ಜೊತೆಗೆ ವಿಶೇಷವಾದಂಥ ಎಲ್ಲ ಜಿಲ್ಲೆಗಳಿಗೂ ಆದ್ಯತೆ ಮೇರೆಗೆ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೊನ್ನೆ ಶುಕ್ರವಾರ ನಮ್ಮ ರಾಜ್ಯದ ಬಜೆಟನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲೇ 16ನೇ ಬಜೆಟನ್ನು ಮಂಡಿಸಿರ್ತಕ್ಕಂಥ ಒಬ್ಬ ಆರ್ಥಿಕ ತಜ್ಞ ಆದಂಥ ಸಿದ್ದರಾಮಯ್ಯ ಸಾಹೇಬರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಅವರು ಅವರ ಪ್ರಯತ್ನದಿಂದ, ಪ್ರದೀಪ್ ಈಶ್ವರ್ ಅವರ ಪ್ರಯತ್ನದಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೈಟೆಕ್ ಒಂದು ಹೂವಿನ ಮಾರುಕಟ್ಟೆ, ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜ್, ಬಾಗೇಪಲ್ಲಿ ಮಂಚ ಯೋಜನೆಯಲ್ಲಿ ಏನೇನು ಅವರ ಅಭಿವೃದ್ಧಿಗೆ, ಅವರ ಏಳಿಗೆಗೆ ಏನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅವರೇ SCPTSP ಯೋಜನೆಯನ್ನು ಹೆಚ್ಚಿನ ಗಾತ್ರದಲ್ಲಿ ತಂದಂಥವರು ಸಿದ್ದರಾಮಯ್ಯ ಸಾಹೇಬ್. 22.8% ಏನೋ ಬಜೆಟಲ್ಲಿ ಅವರಿಗೆ ವಿನಿಯೋಗ ಮಾಡಬೇಕು ಅಂತೇಳಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದನ್ನು ಮೀಸಲಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಸಮತೋಲನ ಮಾಡಿ ನಡ್ಸ್ಕೊಂಡು ಹೋಗುವಂಥ ಶಕ್ತಿ, ಸಾಮರ್ಥ್ಯ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಎತ್ತಿನೊಳಗೆ ಬಡ್ಜೆಟಲ್ಲಿ ಏನೂ ಇಲ್ಲ ಅಂತ. ಎತ್ತಿನೊಳಗೆ ಈಗಾಗಲೇ ಪ್ರೋಸೆಸ್ಸಲ್ಲಿದೆ. ಈ ಗೌರಿಬಿದನೂರಿಗೆ ಈಗಾಗಲೇ ಪೈಪ್ಲೈನ್ ನಡೀತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು 18ನೇ ತಾರೀಕು ಡೆಲ್ಲಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆಯವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದು ಮೀಟಿಂಗನ್ನು ಮಾಡಿ ತ್ವರಿತಗತಿಯಲ್ಲಿ ಬಯಲುಸೀಮೆಗೆ ನೀರು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಎತ್ತಿನ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಕೇಳಿಸ್ಕೊಂಡಾಗೆ ಅಂದ್ರೆ ನಿಗದಿತ ವೇಳೆ ಅಂದ್ರೆ ಅದೇನು ಟೈಮ್ ಕೊಟ್ಟು ಟಾರ್ಗೆಟ್ ಕೊಟ್ಟವ್ರೆ, ಅದನ್ನ ಅವ್ರು ಘೋಷಣೆ ಮಾಡಿದ್ದಾರೆ. ಅದು ಗ್ಯಾರಂಟಿ ಜಾರಿ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ಇವತ್ತು ನನಗೆ ಸಂಬಂಧಪಟ್ಟಂಗೆ, ನನಗೆ ಅಂದ್ರೆ ಸಮಾಜ ಜನತೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ HM ರೇವಣ್ಣವರು 3 ದಿನ ತಮ್ಮ ಮುಖಾಂತರ, ತಮ್ಮ ಪತ್ರಿಕೆಗಳ ಮುಖಾಂತರ 3 ದಿವಸದಿಂದ ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಏನು ಈ ಒಂದು ಗೃಹಲಕ್ಷ್ಮಿ 2,000 ಮನೆ ಒಡತಿಗೆ ಬರುವಂತ 2,000 ರೂಪಾಯಿ, ಮತ್ತೆ ಶಕ್ತಿ ಯೋಜನೆ ಅಡಿಯಲ್ಲಿ ಬರುವಂತ 200 ಯೂನಿಟ್ ಕರೆಂಟು ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ಈ ರಾಜ್ಯದಲ್ಲಿ ಹಂಗಂತೇಳಿ ನಮ್ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತೀವಿ ಅಥವಾ ಕಡಿತ ಮಾಡ್ತೀವಿ ಅಂತ ಇಲ್ಲ, ಸ್ವಯಂ ಪ್ರೇರಿತರಾಗಿ ಯಾರಾದ್ರೂ ಘೋಷಣೆ ಮಾಡಿದ್ರೆ ಅದು ಸಂತೋಷವಾಗಿ ನಾವು ಅವ್ರನ್ನ ಸ್ವಾಗತಿಸ್ತೇವೆ ಅನ್ನೋ ಮಾತನ್ನ ಅವರು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷನಾಗಿ
ನಾನೇ ಸ್ವಯಂ ಪ್ರಯತ್ನ ಆಗಿ ಇವತ್ತು ನಮ್ಮ ಕುಟುಂಬಕ್ಕೆ ಕೊಡ್ತಾ ಇರೋಂಥ 200 ಯೂನಿಟ್ ವಿದ್ಯುತ್ ಅನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಪತ್ರ ಬರೆದು, ಆಮೇಲೆ ಗೃಹಲಕ್ಷ್ಮಿದು ಏನ್ ಬರ್ತಾ ಇದೆ ಅದನ್ನು ಕೂಡ ಬೇಡ, ನಮ್ಗೆ ಬೇರೆ ಯಾರಾದ್ರೂ ಅದನ್ನ ಬಡವರು ಕೊಡಿ ಅನ್ನೋ ಮಾತನ್ನ ಸ್ವಯಂ ಪ್ರಯತ್ನರಾಗಿ ನಮ್ಮ ಗ್ರಾಮದಲ್ಲಿ 5 ಕುಟುಂಬಗಳದ್ದು ಈ ತರ ಘೋಷಣೆ ಮಾಡಲಿಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದ್ರೂ ಸ್ಥಿತಿವಂತರು ಸ್ವಯಂ ಪ್ರೇರಿತ ಘೋಷಣೆ ಮಾಡಬಹುದು ಅಂತ ಈ ಮೂಲಕ ನಾನು ನಮ್ಮ ಜಿಲ್ಲೆಯ ಜನತೆಯಲ್ಲಿ ಮನವಿಯನ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ.